ನಮಸ್ಕಾರ ಟಿ ಪಿ ರಮೇಶ್ ಅವರೇ. ನಮಸ್ಕಾರ ಅವರ. ತಾವು ಕೊಡಗು ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನಿನ ಪ್ರಧಾನ ಕಾರ್ಯದರ್ಶಿಗಳು. ಹೌದು ಈಗ ಈ ರೋಲರ್ ಸ್ಕೇಟಿಂಗ್ ಏನಿದೆಯಲ್ಲ, ಸ್ಕೇಟಿಂಗ್ ಒಟ್ಟಾರೆಯಾಗಿ ಹೌದು. ಇದು ಹೆಚ್ಚು ಜನಪ್ರಿಯ ಕ್ರೀಡೆ ಅಲ್ಲ ಅಂತ ಹೇಳೋದೊಂದು ಭಾವನೆ ಇದೆ. ನಿಜವೇ ಅದು? ಅದು ಕರ್ನಾಟಕ ಮಟ್ಟಿಗೆ ನಾವು ಮಾತಾಡೋದಿದ್ರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡದಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಬೆಳವಣಿಗೆ ಕಂಡಿತ್ತು. ಬಹುತೇಕ ಜಿಲ್ಲೆಗಳಿಗೆ ಇದರ ಪ್ರವೇಶ ಆಗಲಿಲ್ಲ ಅಂತ ಹೇಳ್ತಕ್ಕಂಥ ನಾನು ಒಪ್ಕೊಳ್ತೇನೆ. ಬಹುಶಃ ಅದು ಬೆಳವಣಿಗೆ ಆಗಲಿಲ್ಲ ಯಾಕೆಂದರೆ ಪೂರಕವಾದಂಥ ವ್ಯವಸ್ಥೆಗಳು ಮತ್ತು ತರಬೇತುದಾರರ ಕೊರತೆ, ಮಕ್ಕಳಲ್ಲಿ ಇರ್ತಕ್ಕಂಥ ಆಸಕ್ತಿಗೆ ಪ್ರತಿಬಿಂಬಿಸ್ತಕ್ಕಂಥ ಒಂದು ಕ್ರೀಡೆಯಾಗಿ ಅದನ್ನ ಬೆಳವಣಿಗೆ ತಂದಿದ್ದರೆ ಆಗ್ತಿತ್ತು. ಮತ್ತು ಆ ವ್ಯವಸ್ಥೆ ಆಗಲಿಲ್ಲದ್ರಿಂದ ಬೆಳವಣಿಗೆ ಸ್ವಲ್ಪ ತಡ ಆಯಿತು ಅಂತ ನನ್ನ ಅನಿಸಿಕೆ. ಈಗ ನಮ್ಗೆ ಅನಿಸ್ತಾ ಇದೆ ಇದನ್ನು ಸಾಧ್ಯ ಆದಷ್ಟು ಇನ್ನೂ ಹೆಚ್ಚಿನ ಪ್ರದೇಶಗಳಿಗೆ, ತಾಲೂಕು ಮಟ್ಟಗಳಿಗೂ ಕೂಡ ಈ ಕ್ರೀಡೆಯನ್ನು ಕೊಂಡೊಯ್ದರೆ ಹೆಚ್ಚಿನ ಪ್ರತಿಭೆಗಳಿಗೆ ಅವಕಾಶ ಆಗುತ್ತೆ ಅಂತ, ಮುಂದುವರಲಿಕ್ಕೆ ಅವಕಾಶ ಆಗುತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈ ಕೊಡಗಿಗೆ ಸಂಬಂಧಪಟ್ಟಂತೆ ಇದನ್ನು ಹೆಚ್ಚು ಒಂದು ಆಕರ್ಷಣೀಯವಾಗಿ ಮಾಡಬೇಕು ಅಂತ ಏನಾದರೂ ಯೋಜನೆ ಇದೆಯಾ? ನೀವು ಮಾಡ್ಕೊಂಡಿದ್ದೀವಿ. ಏನು ಮಾಡಿ? ನಮ್ಮ ಸಂಸ್ಥೆ 2001ರಲ್ಲಿ ಪ್ರಾರಂಭ ಆಯಿತು, ಕೊಡಗು ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಅಂತ. ಕೊಡಗು ಜಿಲ್ಲೆಯಲ್ಲಿ ಅಧಿಕೃತವಾಗಿ ರೋಲರ್ ಸ್ಕೇಟಿಂಗ್ ಕ್ರೀಡೆಗೆ ಪೂರಕವಾದಂಥ ಕ್ರೀಡಾಂಗಣ ಇರಲಿಲ್ಲ. ಅದನ್ನ ಇಂಗ್ಲೀಷಲ್ಲಿ ರಿಂಕ್ ಅಂತ ಕರೀತಾರೆ, ಅದು ಇರಲಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಸ್ಫೂರ್ತಿ ಕೊಟ್ಟವರು ಪೊನ್ನಿಮಾಡ ಅಶೋಕ್ ಅಂತ ಹೇಳಿ ಬೆಂಗಳೂರವರು, ನೀವು ಇದನ್ನು ಪ್ರಾರಂಭ ಮಾಡಿ ಅಂತ. ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೇನೋ ಒಪ್ಕೊಂಡು ಸಂಸ್ಥೆನೂ ರಿಜಿಸ್ಟರ್ ಮಾಡೋದು, ಇದನ್ನು ಎಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಜಿಜ್ಞಾಸೆ ನಮ್ಮಲ್ಲಿ ಬಂತು. ಕೊನೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಒಳಾಂಗಣ ಕ್ರೀಡಾಂಗಣದ ಒಂದು ಸಭಾಂಗಣ ಏನಿದೆ, ಅಲ್ಲಿ ಕ್ರೀಡೆಯನ್ನು ಪ್ರಾರಂಭ ಮಾಡ್ಬೋದು, ಸೂಕ್ತ ಆಗ್ಬೋದು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಜೆ ಕರಂಬಯ್ಯನವ್ರನ್ನ, ರೇಖಾ ಕಾಳಯ್ಯವ್ರನ್ನೆಲ್ಲ ಪ್ರಸ್ತಾಪ ಮಾಡಿ ಕೇಳಿದಾಗ ಅವರು ನಮಗೆ ಮೊದಲು ಒಂದು ಸಹಾಯದ ಹಸ್ತವನ್ನು ಚಾಚಿದ್ರಿಂದ ನಾವು ಸಾಧಾರಣ ರೀತಿಯಲ್ಲಿ ಇಲ್ಲಿ ಪ್ರಾರಂಭ ಮಾಡಿದೋ. ಬೇಸಿಗೆ ಶಿಬಿರಗಳನ್ನು ಪ್ರಾರಂಭದಲ್ಲಿ ಮಾಡ್ಕೊಂಡು ಬಂದಾಗ ಬಹುಶಃ 1-2 ಜನ ತರಬೇತಿ ಪಡೆದವರು ನಮಗೆ ಸಿಕ್ಕಿದ್ರು. ಅವರು ಈ ಸ್ಕೇಟಿಂಗ್ ಅಂದರೆ ಅದು ಏನಂದರೆ 2 ಕಾಲಿಗೆ ಚಕ್ರ ಕಟ್ಟಿ ಆ ಓಡ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಆ ಮಕ್ಕಳ ಒಂದು ಆಟೋಟಗಳನ್ನು ಕಾಣುವಾಗಲೇ ಒಂಥರ ಖುಷಿ ಆಗ್ತದೆ, ಒಂದು ಆಕರ್ಷಣೀಯ ಕ್ರೀಡಾಕೂಟ ಇದು. ನಿಜ. ಸೊ ಆ ದೃಷ್ಟಿಕೋನದಲ್ಲಿ ಅಲ್ಲಿ ಆಗ್ತದೋ ಹೋಗ್ತದೋ ಅಲ್ಲಿ ಮೇಲೆ ಪ್ರಾರಂಭ ಆಯಿತು. ಬಹುಶಃ ಪ್ರಾರಂಭ ಆದ ಶುರುವಲ್ಲೇ ಮಂಗಳೂರಲ್ಲಿ ಅಖಿಲ ಭಾರತ ಮಟ್ಟದ ಒಂದು ಸ್ಪರ್ಧೆ ನಡೀತು. ನಮ್ಮಲ್ಲಿಂದ ನಾವು 6 ಜನರನ್ನು ಕಳಿಸಿದ್ದು. 6 ಜನರಲ್ಲಿ ನಿಮ್ಗೆ ಹೇಳಲಿಕ್ಕೆ ಹೋದರೆ 2 ಜನ ಸ್ವರ್ಣ, 2 ಜನ ಬೆಳ್ಳಿ, 2 ಜನ ಕಂಚು ಪದಕ ತಂದುಬಿಟ್ರು. ಅಷ್ಟು ತುಂಬ ಬೇಜಾರಾಗಿರ್ಬೇಕು ನಿಮಗೆ? ಬೇಜಾರಲ್ಲ, ಇಷ್ಟು ಪ್ರತಿಭಾವಂತತನ ಮಕ್ಕಳಲ್ಲಿ ಇದ್ರೂ ಕೂಡ ನಾವು ಇಷ್ಟು ವರ್ಷ ಕಾದುಕೊಳ್ತೋಲ್ಲ ಅಂತ ಹೇಳ್ತಕ್ಕಂಥ ಹೆಡ್ಡತನ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಅಲ್ಲ, ನನ್ನ ಪ್ರಶ್ನೆ ಧ್ವನಿ ಅದೇ ಹಾಗಿತ್ತು. ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬಹುದಾಗಿತ್ತೇನೋ. ಹೌದು, ಬಹಳ ಪ್ರಾಮುಖ್ಯ ಅಂದ್ರೆ 5 ವರ್ಷದಿಂದ 14 ವರ್ಷದ ಮಕ್ಕಳ ವಾಯುಮಿತಿ ಒಳಗೆ ಕ್ರೀಡೆ ನಡೆಯುವಂಥದ್ದು. ಯಾಕಂದ್ರೆ ಮಕ್ಕಳು ಟೆನ್ನಾಸಿಟಿ ಅಂತ ಹೇಳ್ತೀವಿ, ಅಲ್ಲಿಂದ ಪ್ರಾರಂಭ ಆಗಿ 15 ವರ್ಷದ ಒಳಗೆ ಮಕ್ಕಳಿಗೆ ಹಂತ ಹಂತವಾಗಿ ತರಬೇತನ್ನು ಕೊಟ್ಟಾಗ ಆ ಚಾಕಾಚಕ್ಯತೆ ಮೂಲಕ ಮಕ್ಕಳು ತಮ್ಮ ಪ್ರದರ್ಶನವನ್ನು ಹೆಚ್ಚು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ, ಪ್ರತಿಭೆ ಕೂಡ ಕಾಣಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ಸಂಸ್ಥೆಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಹೋದರೆ ಈ 4 ವರ್ಷದ ಈಚೆಗೆ 150 ಕ್ರೀಡಾಪಟುಗಳನ್ನು ನಾವು ಇವತ್ತು ತಯಾರಿ ಮಾಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. 150 ಕ್ರೀಡಾಪಟುಗಳನ್ನು ಈ ಜಿಲ್ಲೆಯಲ್ಲಿ ನಾವು ತಯಾರಿ ಮಾಡಿದೋ. ಕೊನೆಗೆ ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಆಯಿತು, ಮೈಸೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಆಯಿತು. ನಾವು ಏನು ಮಾಡೋದು, ವಿಶ್ವ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಬ್ಬ ರೋಲರ್ ಸ್ಕೇಟಿಂಗ್ ತರಬೇತುದಾರ ಮಂಗಳೂರವರು ಅರವಿಂದ್ ಅಂತ, ಅವರನ್ನು ಇಲ್ಲಿ ಕರೆಸಿ ಅದಕ್ಕೆ ಪೂರಕ ರೀತಿಯಲ್ಲಿ ತರಬೇತನ್ನೆಲ್ಲ ಕೊಟ್ಟ ಮಕ್ಕಳನ್ನು ಕಳಿಸಿ ಆದ ಮೇಲೆ ಅಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನ ಈ ಜಿಲ್ಲೆಗೆ ತಂದರು. ಒಟ್ಟು 21 ಅಭ್ಯರ್ಥಿಗಳು ನಮ್ಮ ಜಿಲ್ಲೆಗೆ ಸ್ವರ್ಣ, ಬೆಳ್ಳಿ, ಕಂಚಿನ ಪದಕ ತಂದಿರತಕ್ಕಂಥ ಹೆಗ್ಗಳಿಕೆ ಕಳೆದ 4 ವರ್ಷದಲ್ಲಿ ನಾವು ಕಂಡುಕೊಂಡು. ಇಷ್ಟೊಂದು ಬೆಳವಣಿಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಿಂಕ್ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಾದಂಥ ಜೀವನ್ ಚಿನ್ನಪ್ಪನವರು ನಾವೆಲ್ಲ ಪ್ರಸ್ತಾಪ ಮಾಡಿಕೊಂಡು ಜಿಲ್ಲಾಧಿಕಾರಿಗಳನ್ನ ಒಂದು ಸಭೆ ಕರೆದು DC ಅವರಿಗೆ ಮನವಿ ಕೊಟ್ಟರು. ನೋಡಿ ಸರ್, ಈ ಒಂದು ಪೂರಕ ವ್ಯವಸ್ಥೆನ ಕೊಟ್ಟರೆ ಮಕ್ಕಳು ಇನ್ನಷ್ಟು ಪ್ರತಿಭಾವಂತರಾಗ್ತಾರೆ ಅಂತ ಹೇಳಿ ಒಂದು ರಿಂಕಿಗೆ ಜಾಗ ಕೊಡಿ ಅಂತ ಕೇಳಿದು. ಕಡೆ ಪಾಪ DC ಅವರು ಜಿಲ್ಲಾ ಯೋಜನಾ ಸೇವಾ ಇಲಾಖೆ ಕಚೇರಿ ಮುಂದೆನೆ ಒಂದು 60 ಸೆಂಟ್ ಜಾಗ ಕೊಟ್ಟರು. 60 ಸೆಂಟ್ ಜಾಗ ಕೊಟ್ಟರು. ಧನಂಜಯ ಕುಮಾರ್ ಅವರು ಆಗ ಲೋಕಸಭಾ ಸದಸ್ಯರಾಗಿದ್ದರು, ಅವ್ರನ್ನೂ ಭೇಟಿ ಮಾಡಿದ್ರು, DC ಅವರು ಭೇಟಿ ಮಾಡಿದ್ರು. ಅವರ ಅನುದಾನದಲ್ಲಿ ಒಂದು 5 ಲಕ್ಷ ರೂಪಾಯಿನೂ ಸಿಕ್ಬಿಡ್ತು ನಮಗೆ. ಸೊ 5 ಲಕ್ಷ ರೂಪಾಯಿನ ವಿನಿಯೋಗಿಸ್ಕೊಂಡು ನಗರಸಭೆ ಮತ್ತು ಜಿಲ್ಲಾ ಯೋಜನಾ ಸೇವೆಯಲ್ಲೇ ಸ್ವಲ್ಪ ಹಣಗಳನ್ನು ಸೇರಿ 6,89,000 ರೂಪಾಯಿಯಲ್ಲಿ ಒಂದು ಅತ್ಯಾಧುನಿಕವಾದಂಥ ಸರ್ವಸಜ್ಜಿನ ಒಂದು ರಿಂಕನ್ನು ಇವತ್ತು ನಾವು ಸ್ಥಾಪನೆ ಮಾಡಿದ್ದೀವಿ. ಈಗ ಅದರಲ್ಲಿ ತರಬೇತಿ ಪಡೆಯತಕ್ಕಂಥವರು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ, ಅಲ್ಲ ವಿಶ್ವ ಮಟ್ಟದಲ್ಲೂ ಕೂಡ ಪ್ರದರ್ಶನ ಕೊಡ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ರಿಂಕ್ ಇವತ್ತು ತಾಂತ್ರಿಕ ತಜ್ಞರಿಂದ, ನುರಿತವರಿಂದ ನಾವು ಮಾಹಿತಿಯನ್ನು ಪಡ್ಕೊಂಡು ಮಾಡಿದ್ರಿಂದ ಮುಂದಿನ ಪೀಳಿಗೆಗೆ ಅದೊಂದು ದೊಡ್ಡ ಅನುಕೂಲ ಆಗ್ಬೋದು ಅಂತ, ಅದೊಂದು ದೊಡ್ಡ ವ್ಯವಸ್ಥೆ ಆಗ್ತದೆ. ಇನ್ನೊಂದು ಸಂಗತಿ ಅಂತಂದರೆ, ಈ ಸ್ಪೋರ್ಟ್ಸ್ನಲ್ಲಿ ಹೇಗಂತಂದರೆ ಬೇರೆ ಬೇರೆ ಈಗ ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುಗಳ ಅವರ ಸಾಧನೆಯನ್ನು ನಮ್ಮ ಹುಡುಗರು ಗಮನಿಸಬೇಕು, ನೋಡಬೇಕು, ಭಾಳ ಹತ್ತಿರದಲ್ಲಿ ಕಾಣಬೇಕು. ಆಗ ಅವರಲ್ಲಿ ಇನ್ನಷ್ಟು ಸ್ಕಿಲ್ಸ್ ಜಾಸ್ತಿ ಆಗುತ್ತೆ ಅಂತ ಕೆಲವು ಕ್ರೀಡಾ ತಜ್ಞರು ಹೇಳ್ತಾರೆ. ಹಾಗೆ ಇಲ್ಲಿ ಈಗಾಗಲೇ ಪೂರ್ಣ ಪ್ರಮಾಣದ ಒಂದು ರಿಂಕ್ ಸ್ಥಾಪನೆ ಆಗಿರೋದ್ರಿಂದ
ಇನ್ನು ರಾಜ್ಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆಗಳನ್ನು ವಿಶೇಷವಾಗಿ ರೋಲರ್ ಸ್ಕೇಟಿಂಗ್ ಅದನ್ನು ಇಲ್ಲೇ ಆಯೋಜನೆ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಒಂದು ಅವಕಾಶ ಆಗ್ಬೋದು. ಅದೇ ನೋಡಿ, ನೀವು ಹೇಳಿದ ಕರೆಕ್ಟ್ ಪ್ರಶ್ನೆ ಅದ. ನಮ್ಮ ಕೊಡಗು ಅಂತ ಹೇಳ್ತಕ್ಕಂಥದ್ದು ಕ್ರೀಡೆಯ ತವರೂರು ಅಂತ ನಾವೆಲ್ಲ ಕರಿತೀವಿ. ಹೌದು. ಯಾವುದೇ ಕ್ರೀಡೆಯಲ್ಲಿ ಆಸಕ್ತರಿರ್ತಕ್ಕಂಥ ಮಕ್ಕಳಲ್ಲಿ ಇದ್ದಾಗ ಅವರಿಗೆ ಪೂರಕವಾದ ವ್ಯವಸ್ಥೆಯಲ್ಲಿ ಏನು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಅವ್ರನ್ನ ತರಬೇತಿ ಮಾಡಬೇಕು, ಅದರಲ್ಲಿ ನಾವು ವಿಫಲರಾಗಿದ್ದೀವಿ. ಅಂಥ ವಿಫಲತೆ ಈ ರೀತಿ ಆಗಬಾರ್ದು ಅಂತ ಹೇಳಿಯೇ ನಾವೀಗ ಅದಕ್ಕೆ ಸರ್ವಸಜ್ಜಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು ಇವತ್ತು ನಾವು ಮಾಡಿದ್ದೀವಿ. ನೀವು ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಗೆ, ಈಗಾಗಲೇ ರಿಂಕ್ ಎಲ್ಲ ಆದಾದ ಮೇಲೆ ನಮ್ಮ ಈ ಜಿಲ್ಲಾ ಸಂಸ್ಥೆ ಈಗ ರಾಜ್ಯ ಸ್ಕೇಟಿಂಗ್ ಅಸೋಸಿಯೇಷನ್ಗೆ ಮಾನ್ಯತೆಯನ್ನು ಪಡೆದಿದೆ. ಈಗ ರಾಜ್ಯದ ಅಧ್ಯಕ್ಷರು ನಾಡ್ದಲ್ಲಿ ಬರ್ತಾ ಇದ್ದಾರೆ ಉದ್ಘಾಟನೆಗೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ರೋಲರ್ ಸ್ಕೇಟಿಂಗ್ ಸ್ಪರ್ಧೆಯನ್ನು ಮಡಿಕೇರಿಯಲ್ಲಿ ಏರ್ಪಾಡು ಮಾಡಬೇಕು ಅಂತ ನಮ್ಮ ಕಾರ್ಯಕಾರಿ ಸಮಿತಿ ಈಗಾಗಲೇ ತೀರ್ಮಾನ ಮಾಡಿದೆ. ಹಾಗೆ ಕರ್ನಾಟಕ ರಾಜ್ಯದ ಉದ್ದಗಲದ ಜನ ಇಲ್ಲಿ ಬಂದಾಗ ಆ ಪ್ರತಿಭಾವಂತತನ ನಮ್ಮಲ್ಲಿ ಬೆಳವಣಿಗೆ ಆಗಬೇಕಾದಂಥ ಏನು ಕೆಲಸಗಳು ಕಾರ್ಯಗಳು ಮಕ್ಕಳಲ್ಲಿ ಬರಬೇಕಾಗಿದೆ ಕ್ರೀಡೆ ವ್ಯವಸ್ಥೆಯಲ್ಲಿ, ಅದನ್ನು ಕಂಡುಕೊಂಡು ಬೆಳೆಸಲಿಕ್ಕೆ ಇನ್ನಷ್ಟು ಆಗ್ತದೆ. ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರುಗಳಲ್ಲಿ ರಿಂಕ್ ಸಾಧಾರಣ ಇದೆ, ಬಟ್ ಸರ್ವಸಜ್ಜಾಗಿರ್ತಕ್ಕಂಥ ಒಂದು ರಿಂಕ್ ಇವತ್ತು ಮಡಿಕೇರಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಳ್ಳೆಯ ನಮಗೆ ಹೆಮ್ಮೆ ಪಡುವಂಥದ್ದು. ಹೌದು. ನಿಮಗೆ ಈ ರಿಂಕ್ನ ಒಂದು ಹೊಸ ರಿಂಕನ್ನು ಹಾಕಲಿಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳು ತಗಲಿದೆ. ಜೊತೆಗೆ ಇನ್ನಷ್ಟು ಇದನ್ನು ಸಂಸ್ಥೆನ ಬೆಳೆಸಬೇಕು. ಹೌದು. ಇದು ಬರೀ ಒಂದು ಸಂಸ್ಥೆ ಅಥವಾ ಒಂದು ಸರ್ಕಾರಿ ಯಂತ್ರವನ್ನು ಮಾತ್ರ ನಂಬಿದ್ರೆ ಸಾಲದು, ಸಾರ್ವಜನಿಕರ ಒಂದು ಪ್ರೋತ್ಸಾಹ ಕೂಡ ಸಾಕಷ್ಟು ಬೇಕು. ನಿಮಗೆ ಈ ರಿಂಕ್ನ ಸ್ಥಾಪನೆ ಮಾಡುವಲ್ಲಿ ಒಂದು ಸಾರ್ವಜನಿಕರ ಒಂದು ಸಹಕಾರ ಎಷ್ಟು ಸಿಕ್ತು ನಿಮಗೆ? ನಮಗೆ ಅನುಕೂಲ ಏನಾಗಿದೆ ಅಂದರೆ, ಮೊದಲು ನಾವು 9-10 ಜನ ಸೇರಿ ಸಮಿತಿ ರಚನೆ ಮಾಡಿಕೊಂಡು ಸಂಸ್ಥೆ ನಡೆಸ್ಕೊಂಡು ಹೋಗಿದ್ದು. ಈಗ ಭಾಗವಹಿಸ್ತಕ್ಕಂಥ ಮಕ್ಕಳ ಪೋಷಕರಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರನ್ನು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಗೆ ತೆಗೆದುಕೊಂಡಿದ್ದೀವಿ. ಮತ್ತು ಪೋಷಕರುಗಳು ಕೂಡ ಈ ಸಂಸ್ಥೆಯನ್ನು ಗಟ್ಟಿಯಾಗಿ ಬೆಳೆಸಬೇಕು ಅಂತೇಳಿ ಮುಂದಿನ ರಾಜ್ಯ ಮಟ್ಟದ ಸ್ಪರ್ಧೆ ಆಗುವಾಗ ನಾವು ಕೂಡ ಅದಕ್ಕೆ ಹೆಚ್ಚು ಕಾಣಿಕೆಯನ್ನು ಕೊಟ್ಟು ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ತಕ್ಕ ರೀತಿಯಲ್ಲಿ ಅವರು ಕೂಡ ಮುನ್ನುಗ್ಗಿ ಬರ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮಗೆ ಆಗಿರ್ತಕ್ಕಂಥ ರಿಂಕು ನಮ್ಮ ಪುಣ್ಯ. ಹೌದು. ಆದ್ದರಿಂದ ಇನ್ನು ಪೋಷಕರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಹಣಗಳಲ್ಲಿ ಮಕ್ಕಳನ್ನು ಇನ್ನಷ್ಟು ಉತ್ತೇಜನ ಕೊಟ್ಟು ತರಬೇತಿ ಮಾಡಲಿಕ್ಕೆ, ರಾಜ್ಯ ಮಟ್ಟದ ಪ್ರದರ್ಶನಗಳನ್ನು ಸ್ಪರ್ಧೆಗಳನ್ನು ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಇವತ್ತು ಅನುಕೂಲ ಆಗಿದೆ. ಈಗ ನಮಗೆ ಇನ್ನೊಂದೇನಪ್ಪ ಅಂದರೆ, ಕೋಚ್ ನಾವು ಹೊರಗಿಂದ ಕರ್ಕೊಂಡ್ಬಂದು ಮಾಡ್ತಾ ಇದ್ದೋ. ಈಗ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಕುಂಬುಗೌಡನ ಜಗದೀಪ್ ಅಂತ ಹೇಳುವವರು ಈಗ ನಮ್ಮವರೇ ತರಬೇತಿ ಎಲ್ಲ ಪಡೆದು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಖಾಯಮಾದ ಕೋಚ್ ಆಗಿ ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದು ನಿಮಗೆ ಹೇಳಲಿಕ್ಕೆ ಹೋದರೆ ಕುಶಾಲನಗರ, ಮೂರ್ನಾಡು, ವಿರಾಸ್ಪೇಟೆಲಿ ಈಗ ಶಾಖೆಗಳು ನಮ್ಮದು ಪ್ರಾರಂಭ ಆಗಿ ಹೋಗಿದೆ. ನೋಡಿ, ಅಷ್ಟು ಬೇಗ ಜಿಲ್ಲಾ ವ್ಯಾಪ್ತಿಗೆ, ತಾಲೂಕು ವ್ಯಾಪ್ತಿಗೆ ಅದು ಹೋಗ್ಲಿಕ್ಕೆ ಪ್ರಾರಂಭ ಆಗಿಬಿಡ್ತು. ಮತ್ತೆ ಬರೀ ಒಂದು ಶ್ರೀಮಂತರಿಗೆ ಸಂಬಂಧಪಟ್ಟ ಆಟೋಟ ಏನೋ ಅಂತ ಹೇಳ್ತಕ್ಕಂಥ ಭಾವನೆ ಏನಿತ್ತು ಅದಲ್ಲ, ಇದು ಎಲ್ರಿಗೂ ಸೀಮಿತವಾಗಿರ್ತಕ್ಕಂಥ ಒಂದು ಕ್ರೀಡೆ ಅಂತ ಹೇಳ್ತಕ್ಕಂಥದ್ದು ಅಭ್ಯಾಸ ಬಲದಲ್ಲಿ, ಪೋಷಕರ ಬಲದಲ್ಲಿ ಕಂಡುಕೊಂಡಾಗ ನಮಗೆ ಅದು ಸರ್ವಾಸಕ್ತವಾಗಿ ಅದಾವುದು ಅಂತ ಹೇಳ್ತಕ್ಕಂಥ ರೀತಿ ಇದು ಎಲ್ಲರ ಕೈಗೆ ಎಟುಕುವಂಥದ್ದು ಅಂತ. ಹೌದು. ಸಾಮಾನ್ಯ ಜನರಿಗೆ ಹೇಳ್ತೀವಿ, ಏನೊಂದು ರೋಲರ್ ಸ್ಕೇಟ್ ಮಾಡ್ತಕ್ಕಂಥ ಏನು ವೀಲ್ ಶೂಸ್ ಇದೆ ಅದು ಒಂದು, ಮತ್ತು ಅವರಿಗೆ ಶರೀರಕ್ಕೆ ಏನು ಅಂಗಾಂಗಗಳಿಗೆ ತೊಂದರೆ ಆಗದಂಥ ಏನು ಉಡುಪುಗಳನ್ನು ಅವ್ರು ಹಾಕೊಳ್ಬೇಕು ಅದನ್ನಷ್ಟೇ ಹಾಕೊಂಡ್ರೆ ಸಾಕು. ಮತ್ತೇನು ದೊಡ್ಡ ಖರ್ಚು ವೆಚ್ಚಗಳು ಇದಕ್ಕೇನಿಲ್ಲ. ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಇದಾಗ್ತದೆ, ಮತ್ತೆ ಅಭ್ಯಾಸ ಆಗ್ತಾ ಬೆಳವಣಿಗೆನ ಕಂಡುಕೊಳ್ತಾರೆ. ಈ ಸ್ಕೇಟಿಂಗ್ ಅಸೋಸಿಯೇಷನ್ ಆರಂಭ ಆಗಿ ಒಂದು 4 ವರ್ಷ ಆಯ್ತು ಅಷ್ಟೇ. 2001 ಪ್ರಾರಂಭ ಆದ 4 ವರ್ಷ ಆಯ್ತು ಅಷ್ಟೇ. ಈ 4 ವರ್ಷದಲ್ಲಿ ನಿಮ್ಮ ವೇಗವನ್ನು ಗಮನಿಸಿದರೆ ಬಹುಶಃ ಬಹಳ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಹೌದು. ಇನ್ನು ಸದ್ಯ ಭವಿಷ್ಯದಲ್ಲಿ ಇನ್ನೇನೇನು ಹೊಸ ಕಾರ್ಯಕ್ರಮಗಳು ಹಾಕೊಳ್ಬೇಕು? ಈಗ ನಮಗೆ ಅದೇ ಒಂದು ಏಪ್ರಿಲ್ ಮೇಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ನಡೀಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಆ ಕೆಲಸನ ಪ್ರಾರಂಭ ಮಾಡಿದ್ದು. ಬಹುಶಃ ಅದು ಆಗ್ಬೋದು. ಅದಾದ ನಂತರ ಅಖಿಲ ಭಾರತ ಮಟ್ಟದಲ್ಲಿ ಇನ್ನಷ್ಟು ನುರಿತ ತರಬೇತುದಾರರು ಯಾರು ನಮ್ಮಲ್ಲಿದ್ದರೆ ಅವರಿಂದ ಮಕ್ಕಳಿಗೆ ಬರೀ ಕ್ರೀಡಾ ವ್ಯವಸ್ಥೆಯಲ್ಲಿ ಹೇಳಿಕೊಡೋದು ಒಂದು ಪದ್ಧತಿ ಆದರೆ, ಮಾಹಿತಿ ರೂಪದಲ್ಲಿ ಆ ಮಕ್ಕಳಿಗೆ ಸರಿಯಾದಂಥ ಶಿಬಿರಗಳನ್ನು ಮಾಡಿ ಅವರನ್ನು ಇನ್ನಷ್ಟು ಪ್ರಜ್ಞಾವಂತರಾಗಿ ತಂದು, ಏಕೆಂದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಆಸಕ್ತಿ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಸಕ್ತಿ ಒಟ್ಟಿಗೆ ಮಾಹಿತಿ ರೂಪವಾಗಿ ಅವರ ಸ್ವಂತ ಒಂದು ಜ್ಞಾನದಲ್ಲಿ ಅದು ಬಂದರೆ ಸಮಯಕ್ಕೆ ಸರಿಯಾಗಿ ಅದನ್ನ ಅದುಮಿಕೊಂಡು ಅವರು ಸ್ಪರ್ಧೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾರೆ. ಅಂತಹ ತರಬೇತಿಗಳನ್ನು ಕೂಡ ನಾವು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಂದಿನ ಒಂದು ಉದ್ದೇಶ. ಅದನ್ನು ಮಾಡಬೇಕು ಅಂತ. ಮತ್ತು ಭಾಗವಹಿಸ್ತಕ್ಕಂಥ ಅಲ್ಲೊಂದು ಇನ್ನೂ ಗೀಫೀಸೆಲ್ಲ ಆಗಬೇಕಲ್ಲ ಮುಂದಕ್ಕಿಂತ ಕೆಲಸ ಕಾರ್ಯಗಳೆಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಯೋಜನೆ ಇಟ್ಕೊಂಡು ಹೋಗ್ತಾ ಇದ್ವಿ. ಜಿಲ್ಲಾಡಳಿತ ಇವತ್ತು ಅದನ್ನು ನಿರ್ವಹಿಸ್ಕೊಂಡು ಹೋಗಲಿಕ್ಕೆ, ಅದರ ಯಜಮಾನಿಕೆಯನ್ನು ನೀವು ಮಾಡಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಮಗೆ ಅದನ್ನು ಹಸ್ತಾಂತರ ಮಾಡಿದ್ರಿಂದ ನಾವು ಕೂಡ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಮುಂದಕ್ಕೆ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಸಂಸ್ಥೆ ಮುಂದೆ ಕೆಲಸ ಮಾಡ್ತದೆ. ಜಿಲ್ಲೆಯಲ್ಲಿ ರೋಲರ್ ಸ್ಕೇಟಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಸುಸಜ್ಜಿತ ಕ್ರೀಡಾಂಗಣ ಇವತ್ತು ನಿರ್ಮಾಣ ಆಗಿದೆ. ಸಾಕಷ್ಟು ಪಟುಗಳು ಅದರಲ್ಲಿ ಬಂದು ತರಬೇತಿಯನ್ನು ಪಡೀತಾ ಇದ್ದಾರೆ. ನಾವು ಜಿಲ್ಲೆಯ ಜನರಿಗೆ ಮನವಿ ಮಾಡ್ತಾ ಇದ್ದೇವೆ, ಈ ಜಿಲ್ಲೆಯ ಎಲ್ಲ ಕ್ರೀಡಾಸಕ್ತರು ತಮ್ಮ ಮಕ್ಕಳನ್ನು ಈ ಒಂದು ಕ್ರೀಡೆಯಲ್ಲಿ ತೊಡಗಿಸಬೇಕಾದಾಗ
ನೇರವಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು. ಮತ್ತು ಕ್ರೀಡಾಂಗಣದ ಪಕ್ಕದಲ್ಲೇ ಯೋಜನಾ ಸೇವಾ ಇಲಾಖೆ ಕೂಡ ಇದೆ, ಅಲ್ಲೂ ಕೂಡ ಯೋಜನಾ ಸೇವಾಧಿಕಾರಿಗಳ ಸಂಪರ್ಕದ ಮೂಲಕ ನಮ್ಮ ಸಂಸ್ಥೆಯನ್ನು ವಿನಿಯೋಗಿಸ್ಕೊಳ್ಬೋದು. ಹಾಗಾಗಿ ಜಿಲ್ಲೆಯಲ್ಲಿ ಪ್ರತಿಭಾವಂತರು ಎಲ್ಲಿದ್ದಾರೆ, ಯಾವ ಹುತ್ತದೊಳಗಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರನ್ನ ತಂದು ತರಬೇತಿ ಮಾಡಿ ಅವ್ರನ್ನ ಸಜ್ಜುಗೊಳಿಸಿದ ಮೇಲೆ ಆ ಒಂದು ಕ್ರೀಡಾ ತಂಡ ತಯಾರಾದಾಗ ನಮ್ಮ ಜಿಲ್ಲೆ ಎಷ್ಟು ಪ್ರತಿಭಾವಂತತನವನ್ನು ಇಟ್ಕೊಂಡಿದೆ ಅಂತ ಹೇಳ್ತಕ್ಕಂಥ ಪ್ರದರ್ಶನ ಮಾಡಲಿಕ್ಕೆ ಈ ಜಿಲ್ಲೆಯ ಜನರ ಕಾಣಿಕೆ ಆಗ್ತದೆ. ಅದಕ್ಕೆ ಎಲ್ಲರ ಸಹಕಾರ ನಮ್ಮ ಸಂಸ್ಥೆಗೆ ಬೇಕು ಅಂತ ಹೇಳ್ತಕ್ಕಂಥ ಮನವಿ ಈಗ ನಂದಾಗಿದೆ. ಒಳ್ಳೆಯದು. ಟಿ ಪಿ ರಮೇಶ್ ಅವರೇ, ಈ ಕ್ರೀಡಾ ಅಸೋಸಿಯೇಷನ್ ಕಳೆದ 4 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಇನ್ನು ಮುಂದೆ ರಾಜ್ಯ ಮಟ್ಟದ ನಂತರ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನ ಒಂದು ಕೂಡ ಏರ್ಪಡಿಸಬೇಕು ಅಂತ ಬಹಳ ಕನಸುಗಳನ್ನು ಕಾಣ್ತಿದ್ದೀರಿ. ಸಾರ್ವಜನಿಕರ ಪ್ರೋತ್ಸಾಹ ಬೇಕು, ಸರ್ಕಾರಿ ನೆರವು ಕೂಡ ನಿಮಗಿದೆ. ನಮಸ್ಕಾರ. ನಮಸ್ಕಾರ.